ಪ್ರೆಸ್ ಮೀಟ್ ಮಾಡುವಾಗ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟೆ ನಾನು. ನಿನ್ನೆ ಏನು ಹೈಕೋರ್ಟಲ್ಲಿ ಏನು ಜಡ್ಜ್ಮೆಂಟ್ ಬಂದಿತ್ತು ಅದು ನಮ್ಮ ಪರ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಪದನ ಉಪಯೋಗಿಸಿದೆ. ಅದು ನಮ್ಮ ಪರ ಅಂದರೆ ನಾವು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ರದ್ದು ಮಾಡಿ ಅಂತ ಕೇಳಿದ್ವಿ, ಅದು ನಮ್ಮ ಪರ ಆಗಿದೆ. ಆಮೇಲೆ ತನಿಖೆ ಮಾಡಿ ಅಂತ ಆಗಿತ್ತು. ನಿನ್ನೆ ಕೋರ್ಟಲ್ಲಿ ಅದಕ್ಕೆ ತನಿಖೆಯಾಗಿ ಇನ್ಕ್ವೈರಿ ಆಗಬೇಕು ಅಂತ ಆದೇಶ ಏನು ಕೋರ್ಟಿಂದ ಬಂದಿತ್ತು, ಅದಕ್ಕೆ ನಾನು ಸ್ವಾಗತನ ಮಾಡಿ ತನಿಖೆಗೆ ನಾವು ಎದುರಿಸ್ತೀವಿ ಅಂತ ಮಾತನ್ನ ಹೇಳಿ ಇನ್ನೊಂದು ಹೇಳಿದೆ. ಆ ಹೈಕೋರ್ಟಲ್ಲಿ ಜಡ್ಜ್ಮೆಂಟಲ್ಲಿ ಬಂದಿದ್ದ ಹಿನ್ನೆಲೆಯಲ್ಲಿ ಪೊಲಿಟಿಕಲ್ ರಾಜಕೀಯ ಮಾಡ್ತಾವ್ರೆ ಅಂತ ಹೇಳೋದಲ್ಲಿ ಎಲ್ಲೋ ಒಂದು ಕಡೆ ನಂದು ಸ್ವಲ್ಪ ಬಾಯಿ ಇದ್ದಾಗಿರ್ಬೋದು. ಅದು ಜಡ್ಜ್ಮೆಂಟೇ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಹೇಳೋ ರೀತಿಯಲ್ಲಿ ಬಂದಿದೆ ಅಂತ ಗೊತ್ತಾಯಿತು. ಆ ಹಿನ್ನೆಲೆಯಲ್ಲಿ ಏನಕ್ಕೆ ನ್ಯಾಯಾಲಯ ಬಗ್ಗೆ ನಮಗೆ ಗೌರವ ಇದೆ. ನಾನು ಹೇಳಿದ ಅರ್ಥ ಏನಂದರೆ, ಈ ಏನು ಜಡ್ಜ್ಮೆಂಟ್ ಬಂದಿತ್ತು ಆ ಜಡ್ಜ್ಮೆಂಟು ಪೊಲಿಟಿಕಲ್ ಬೆನಿಫಿಟ್ ತೊಗೊಳ್ತಾವ್ರೆ, ಪೊಲಿಟಿಕಲ್ ತೊಗೊಳ್ತಾರದ ಆ ಹಿನ್ನೆಲೆ ನಾನು ಹೇಳಿದ್ದು ನೆನ್ನೆ. ಅಂದ್ರೆ ತಮ್ಮ ಹೇಳಿಕೆಯಲ್ಲಿ ಅಂದ್ರೆ ಸ್ಪಷ್ಟವಾಗಿ ಹಂಗೆ ಹೇಳ್ದಂಗಿತ್ತು, ಯಾಕಂದ್ರೆ ಪೊಲಿಟಿಕಲ್ ಅದೇ ಇವ್ರು ಪೊಲಿಟಿಕಲ್ ಆ ಜಡ್ಜ್ಮೆಂಟ್ ಈಗ ನಿನ್ನೆ ನಮ್ಗೆಲ್ಲೋ ಒಂದು ಕಡೆ ನಮ್ಗೆ ಜಯ ಸಿಕ್ಕಿದೆ. ನಮಗೆ ನಾವು ಕೇಳಿದ್ದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಬೇಡಿ ಅಂತ, ಪ್ರಾಸಿಕ್ಯೂಷನನ್ನು ಪರ್ಮಿಷನ್ ಕೊಟ್ಟಿಲ್ಲ. ಆ ಹಿನ್ನೆಲೆ ತನಿಖೆ ಮಾಡಿ ಅಂತ ಹೇಳಿದ್ದು, ನಾವು ತನಿಖೆ ಎದುರಿಸ್ತೀವಿ ಅಂತ ಹೇಳಿದ್ದು ನಿನ್ನೆ ಕೋರ್ಟಲ್ಲೇ ಅದೇ ಬಂದಿರೋದು. ಆ ಜಡ್ಜ್ಮೆಂಟ್ ತೊಗೊಂಡು ಈ ಪೊಲಿಟಿಕಲ್ ಬೆನಿಫಿಟ್ ತೊಗೊಳ್ತವ್ರೆ ಅಂತ ನಾನು ಹೇಳೋದು ಅರ್ಥ ಆಗಿತ್ತು. ಅದು ಈಗ ನಾನು ಆ ಹಿನ್ನೆಲೆ ನ್ಯಾಯಾಲಯ ಬಗ್ಗೆ ನನಗೆ ಗೌರವ ಇದೆ. ನಾನು ಜಡ್ಜ್ಮೆಂಟ್ ಬಗ್ಗೆ ಮಾತಾಡಿಲ್ಲ. ಈ ಜಡ್ಜ್ಮೆಂಟ್ ಏನು ಬಂದಿದೆ ಅದಕ್ಕೆ ಪೊಲಿಟಿಕಲ್ ಲಾಭ ತೊಗೊಳ್ತವ್ರೆ. ಇನ್ನು ತನಿಖೆ ಆಗಬೇಕು. ತನಿಖೆದಲ್ಲಿ ಯಾರು ಶಾಮೀಲಾಗಿದ್ದಾರೆ ಅಂತೆಲ್ಲ ಗೊತ್ತಾಗ್ಬೇಕು ತಾನೀಗ. ತನಿಖೆ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ. ಈಗ ನಾನು ಇನ್ನೊಂದು ಹೇಳಿದೆ, ಸಿದ್ದರಾಮಯ್ಯ ಆ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ ಅಂತ ಹೇಳೋರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾನು ರಾಜೀನಾಮೆ ಕೊಡಲ್ಲ ಅಂತಲೇ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಪೊಲಿಟಿಕಲ್ ಹೇಳೋದ ಅರ್ಥ ನಂದು ಏನಿತ್ತಂದರೆ, ಈ ಜಡ್ಜ್ಮೆಂಟ್ನ ಪೊಲಿಟಿಕಲ್ ಮಾಡ್ತಾವ್ರೆ ಅಂತ ಬಾಯಿ ತಪ್ಪೆ ಅಂತಲೇ ತಿಳ್ಕೊಳ್ಳಿ ನೀವು. ಬಾಯಿ ತಪ್ಪೆ ಹೇಳಿದ್ರಿ ಅಂತ ತಿಳ್ಕೊಳ್ಳಿ. ಇದು ಪೊಲಿಟಿಕಲ್ ಇದು ಮಾಡ್ತಾವ್ರೆ ಅಂತ ಹೇಳಿದ ಹಿನ್ನೆಲೆ ನಾನು. ಸರ್, ಈಗ ಒಂದು ಸ್ಟೇಟ್ಮೆಂಟ್ ಹೊರಗೆ ಬಂದಿದೆ, ತಾವಕ್ಕೆ ವಿಷಾದ ವ್ಯಕ್ತಪಡಿಸ್ತೀರಾ ಅಥವಾ ಏನು ಅಂತ? ಇಲ್ಲ, ಖಂಡಿತ ನಾನು ಹೇಳ್ದೆ ಅಲ್ಲ, ನ್ಯಾಯಾಲಯ ಬಗ್ಗೆ ನಮ್ಗೆ ಗೌರವ ಇದೆ. ಹಂಗೆ ನಡೆಯೋದು ನಾನು ಕ್ಷಮೆ ಕೇಳಕ್ಕೆ ಸಿದ್ಧಾಗಿದ್ದೀನಿ. ನಾನು ಹಂಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಬಾಯಿ ತಪ್ಪು ಬಂದಿರ್ಬೋದು. ಅದು ನ್ಯಾಯಾಲಯ ಬಗ್ಗೆ ಯಾರೂ ಮಾತಾಡೋದು ಸರಿ ಇಲ್ಲ. ಅದು